ವೀಕ್ಷಕರಿಗೆಲ್ಲ ನಮಸ್ಕಾರ. ಸ್ವಯಂ ಕಲಿಕೆ ಅಭಿಮಾನಿಗಳಿಗೆ ಸ್ವಾಗತ. ವೆಲ್ಕಮ್ ಟು ದ ಫ್ಯಾಮಿಲಿ. ವೆಲ್ಕಮ್ ಟು ಅನು ಸ್ವಯಂ ಕಲಿಕೆ. ನೋಡಿ ಕಲಿ. ಸ್ನೇಹಿತರೆ, ಇವತ್ತೊಂದು ದಿನ ಯಾವ ರೀತಿ ಮನೇಲೇ ತುಂಬ ಸುಲಭವಾಗಿ ಚಿಕನ್ ನಗೆಟ್ಸ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಅಥವಾ ನಾರ್ಮಲಿ ಯೂಶಲಿ ಮಾತಾಡೋ ಹಾಗೆ ಚಿಕನ್ ನಟ್ ಗಟ್ಸ್ ಅಂತ ಕೂಡ ಕರೀತಾರೆ. ಸೊ ಬನ್ನಿ, ಅದಕ್ಕೆ ಬೇಕಾಗಿರೋಂಥ ವಸ್ತುಗಳು. ಡೈರೆಕ್ಟಾಗಿ ನಾನು ಪ್ರೊಸೀಜರ್ಗೆ ಹೋಗ್ತೀನಿ, ತುಂಬ ಲೆಂತಿ ಆಗಿಬಿಡುತ್ತೆ ವಿಡಿಯೋ. ಮೊದಲನೇದಾಗಿ ನಾನಿಲ್ಲಿ ಅರ್ಧ kg ಬೋನ್ಲೆಸ್ ಚಿಕನ್ನ ತೆಗೆದುಕೊಂಡಿದ್ದೀನಿ. ಒಂದು ಮಿಕ್ಸಿ ಜಾರ್ಗೆ ಚಿಕನ್ ಹಾಕ್ಕೊಳ್ತಾ ಇದ್ದೀನಿ. ನಾನು 2 ಬ್ಯಾಚ್ಗಳನ್ನಾಗಿ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಈಗ ಒಂದು ಮೊಟ್ಟೆ, ಆ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, 1 ಟೀ ಸ್ಪೂನ್ನಷ್ಟು ಕೆಂಪು ಮೆಣಸಿನಕಾಯಿ ಪುಡಿ, 1 ಟೀ ಸ್ಪೂನಷ್ಟು ಮೆಣಸಿನ ಪೌಡರ್. ನೋಡಿ, ಖಾರ ನಿಮ್ಮ ರುಚಿಗೆ ಅನುಗುಣವಾಗಿ ಹಾಕ್ಕೊಳ್ಳಿ. ಈಗ ಇದನ್ನು ಮಿಕ್ಸಿನ ಕ್ಲೋಸ್ ಮಾಡಿಬಿಟ್ಟು ಪಲ್ಸ್ ಮಾಡ್ತಾ ಇದನ್ನು ರುಬ್ಕೊಂಬರೋಣ. ಒಂದೇ ಸತಿ ನಾವು ಮಿಕ್ಸಿನ ಆನ್ ಬಿಟ್ಬಿಟ್ರೆ ಮಿಕ್ಸಿ ಜಾರ್ ಹಾಳಾಗುತ್ತೆ. ಸೊ ಈಗ ನೋಡಿ, ರುಬ್ಕೊಂಬಂದಿದ್ದೀನಿ. ಈಗ ನಾನೇನು ಮಾಡ್ತೀನಿ, ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಸ್ನೇಹಿತರೆ, ಅದಲ್ಲದೆ ಇನ್ನೂ ಅರ್ಧ ಚಿಕನ್ ಇದೆಯಲ್ಲ, ಅದನ್ನು ಕೂಡ ಈಗ ಫುಲ್ಲು ನೀಟಾಗಿ ರುಬ್ಕೊಂಡು ಬಂದುಬಿಡ್ತೀನಿ. ಸ್ನೇಹಿತರೆ, ನೆನಪಲ್ಲಿರಲಿ, ಯಾವುದೇ ಕಾರಣಕ್ಕೂ ನೀರೆಲ್ಲ ಹಾಕ್ಲಿಕ್ಕೆ ಹೋಗ್ಬೇಡಿ, ನೀರು ಹಾಕಿ ರುಬ್ಲೇಬಾರ್ದು. ಸೊ ಈಗ ಇದು ಕೂಡ ಆಗಿದೆ. ಈಗ ಅದೇ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. 3 ಟೀ ಸ್ಪೂನಷ್ಟು ಬ್ರೆಡ್ ಕ್ರಮ್ಸ್ನ ಹೀಗೆ ಮುಂದೆ ನಾನು ಮಾಡಿ ತೋರಿಸ್ತೀನಿ, ಇದೇ ವಿಡಿಯೋದಲ್ಲೇ ತೋರಿಸ್ತೀನಿ. ಆನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಅರ್ಧ ಅಥವಾ ಮುಕ್ಕಾಲು ಹೋಳ್ನಷ್ಟು ನಿಂಬೆ ಹಣ್ಣಿನ ರಸ ನೋಡ್ಕೊಂಡು ಹಾಕ್ಕೊಳ್ಳಿ. ನೋಡಿ, ಈಗ ಇದಕ್ಕೆಲ್ಲನೂ ಒಂದು ಒಳ್ಳೆ ಮಿಕ್ಸ್ ಕೊಡ್ತಾ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದಕ್ಕೊಂದು ಬೆರ್ತೋಗಬೇಕು, ಮಸಾಲೆ ಎಲ್ಲ ಭಾಗಕ್ಕೂ ಹಿಡಿಬೇಕು, ಆ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಬೇಕು ಅಂದರೆ ನೀವು ಒಂದೇ 1 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಮಿದಿಸ್ಕೋಬೋದು. ನೋಡಿ, ಕೈಗೆ ಯಾವುದೇ ರೀತಿ ಕಚ್ತಾ ಇಲ್ಲ ನನ್ನ ಕೈಗೆ. ಸೊ ಇದು ರೈಟ್ ಕನ್ಸಿಸ್ಟೆನ್ಸಿ. ನೀವು ಬೇಕಂದರೆ ಒಂದು ಅರ್ಧ ಗಂಟೆ ಫ್ರಿಡ್ಜಲ್ಲಿ ಎತ್ತಿಟ್ಟು ಆನಂತರ ಉಪಯೋಗಿಸ್ಕೋಬೋದು. ಬನ್ನಿ, ಈಗ ಯಾವ ರೀತಿ ಬ್ರೆಡ್ ಕ್ರಮ್ಸ್ ಮಾಡೋದು ಅಂತ ನೋಡ್ಕೊಳ್ಳೋಣ. ಮೊದಲನೇದಾಗಿ ಬ್ರೆಡ್ ಸ್ಲೈಸಸ್ ತೆಗೆದುಕೊಂಡಿದ್ದೀನಿ. ಆ ಸೈಡ್ ಈ ಸೈಡ್ ಎಲ್ಲನೂ ತಕ್ಕೋಬೇಕಾಗತ್ತೆ. ಈ ಕಪ್ಪು ಭಾಗ ಏನಿರುತ್ತೆ ರೋಸ್ಟ್ ಆಗಿರೋವಂಥದ್ದು, ಆ ಭಾಗ ತೆಗೆದುಬಿಟ್ಟು ನೀಟಾಗಿ ಈ ರೀತಿ ಕಟ್ ಮಾಡ್ಕೊಳ್ಳಿ. ಕ್ಯೂಬ್ಸ್ ಅಥವಾ ಯಾವ ರೀತಿ ಬೇಕಾದ್ರೂ ಕಟ್ ಮಾಡ್ಕೋಬೋದು. ಆನಂತರ ಈಗ ನಾನ್ ಸ್ಟಿಕ್ ತವಾನ ನಾನು ಸ್ಟವ್ ಮೇಲೆ ಇಟ್ಕೊಂಡಿದ್ದೀನಿ. ತವಾ ಬಿಸಿ ಆಗ್ತಿದ್ದಾಗೆ ಈ ಬ್ರೆಡ್ನ ಹಾಕಿಬಿಟ್ಟು ನೀಟಾಗಿ ಇದನ್ನು ರೋಸ್ಟ್ ಮಾಡ್ಕೊಳ್ಳೋಣ. ಮಿನಿಮಮ್ 3 ಮಿನಿಟ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಆನಂತರ ನೋಡಿ, ಈಗ ಸೈಡ್ಗೆ ತಿಟ್ಕೊಳ್ತಿದ್ದೀನಿ. ಇದನ್ನೇನು ತೆಗಿಲಿಕ್ಕೆ ಹೋಗಬೇಡಿ. ಒಂದು 5 ನಿಮಿಷ ಈ ಸ್ಟವ್ ಮೇಲೆ ಇದ್ದರೆ ಬಿಸಿಗೇನೆ ನೀವು ಕೈಯಲ್ಲಿ ಹಿಂಗೆ ಅಂದರೂ ಕೂಡ ಪುಡಿ ಆಗಿಬಿಡುತ್ತೆ. ಇಲ್ಲ, ನಾನು ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡ್ಕೊಳ್ತೀನಿ ಅಂದರೂ ಪರವಾಗಿಲ್ಲ, ಪೌಡ್ರ್ ಮಾಡ್ಕೋಬೋದು. ಈಗ ನೋಡಿ, ಬ್ರೆಡ್ ಕ್ರಮ್ಸ್ ರೆಡಿಯಾಗಿದೆ. ಈಗ ಒಂದು ಪ್ಲೇಟ್ಗೆ ಇದನ್ನೆಲ್ಲ ತೆಗೆದಿಟ್ಕೊಳ್ಳೋಣ. ಅಷ್ಟರಲ್ಲಿ ಒಂದು ಬ್ಯಾಟರ್ ತಯಾರು ಮಾಡ್ಕೋಬೇಕು. ಕಾರ್ನ್ಫ್ಲೋರು ನಾನಿಲ್ಲಿ 2 ಟೀ ಸ್ಪೂನಷ್ಟು ತೆಗೆದುಕೊಳ್ತಾ ಇದ್ದೀನಿ. ಆನಂತರ ಮೈದಾ 2 ಟೀ ಸ್ಪೂನಷ್ಟು ತೆಗೆದುಕೊಳ್ತಾ ಇದ್ದೀನಿ. ಎರಡನ್ನೂ ಮಿಕ್ಸ್ ಮಾಡ್ಕೊಳ್ಳೋಣ. ಆನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಮೆಣಸಿನ ಪುಡಿ ನೋಡಿಕೊಂಡು ನೀರು ಹಾಕ್ಕೊಳ್ತಾ ನೀಟಾಗಿ ಸ್ವಲ್ಪ ತೆಳುಗೆ ಕಲಿಸ್ಕೊಳ್ಳಿ. ಈ ಕಬಾಬ್ ಪೌಡ್ರಿಗೆ ಎಲ್ಲ ಕಲಿಸ್ತಿರಲ್ಲ, ಅದಕ್ಕಿಂತ ಸ್ವಲ್ಪ ತೆಳು ಇರಬೇಕು. ಈಗ ನೋಡಿ, ಎಲ್ಲ ಕೂಡ ರೆಡಿಯಾಗಿದೆ. ಅಷ್ಟರಲ್ಲಿ ನಾನೇನು ಮಾಡ್ತೀನಿ, ಒಂದು ಅರ್ಧ ಟೀ ಸ್ಪೂನಷ್ಟು ಸೋಯಾ ಸಾಸ್ನ ಚಿಕನ್ಗೆ ಹಾಕ್ಬಿಟ್ಟು ಇಡ್ತೀನಿ. ಸೊ ಈ ರೀತಿ ಮಾಡೋದ್ರಿಂದ ಎಕ್ಸ್ಟ್ರಾ ಟೇಸ್ಟ್ ಇರುತ್ತೆ. ಸೊ ಈಗ ನೋಡಿ, ಎಲ್ಲ ಆಯಿತು. ಒಂದು ಸ್ವಲ್ಪ ಎಣ್ಣೆ ತೆಗೆದುಕೊಂಡು ಕೈಗೆ ಹಚ್ಕೊಂಡು ನೋಡಿ, ಈ ರೀತಿ ಉಂಡೆಗಳನ್ನ ತೊಗೊಳ್ಳಿ. ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಉಂಡೆಗಳನ್ನ ತೊಗೊಂಡು ನೀಟಾಗಿ ಈ ರೀತಿ ರೋಲ್ ಮಾಡ್ಕೊಳ್ಳಿ. ಸೊ ಈಗ ನಾನು ಉದ್ದಕ್ಕೆ ಈ ರೀತಿ ಮಸಿತೀನಿ, ಆನಂತರ ಈ ರೀತಿ ಶೇಪ್ ಕೊಡ್ತೀನಿ. ಸೊ ಇದೇ ರೀತಿ ಮಾಡಿಕೊಂಡು ಎಲ್ಲನೂ ಒಂದು ಪ್ಲೇಟ್ಸ್ಗೆ ಎತ್ತಿಟ್ಕೊಳ್ಳೋಣ. ಇನ್ನೊಂದು ತೋರಿಸ್ತೀನಿ ನೋಡಿ. ಒಂದು ಉಂಡೆನ ತೆಗೆದುಕೊಂಡು ನಿಮಗೆ ಬೇಕು ಅಂದರೆ ಎಣ್ಣೆ ಹಚ್ಕೋಬೋದು. ಮೊದಲನೇ ಸತಿ ಎಣ್ಣೆ ಹಚ್ಕೊಂಡ್ರೆ ಸಾಕು, ಒಂದು 5-6 ಹಾಗೆ ಮಾಡ್ಕೋಬೋದು. ರೋಲ್ ಮಾಡಿಬಿಟ್ಟು ಉದ್ದಕ್ಕೆ ಮಸ್ಬಿಟ್ಟು ಈ ರೀತಿ ಮಾಡಿಕೊಂಡ್ರೆ ರೆಡಿ ಆಯಿತು. ಇದೇ ರೀತಿ ಎಲ್ಲ ಪ್ಲೇಟ್ನೂ ನೀಟಾಗಿ ಉಂಡೆಗಳನ್ನ ಮಾಡಿಟ್ಕೊಂಡಿದ್ದೀನಿ ಪ್ಲೇಟ್ಗೆ. ನೋಡ್ತಿದ್ದೀರಾ ಅಲ್ವಾ? ಈಗ ಬನ್ನಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಮೊದಲನೇದಾಗಿ ನಗೆಟ್ಸ್ನ ತೆಗೆದುಕೊಂಡು ಈ ಬ್ಯಾಟರ್ ತಯಾರು ಮಾಡಿದ್ವಿ ನೋಡಿ, ಮೈದಾ ಮತ್ತು ಕಾರ್ನ್ ಸ್ಟಾರ್ಚ್ದು, ಈ ರೀತಿ ಅಜ್ಜಿಬಿಟ್ಟು ಅದರಿಂದ ಎತ್ಕೊಂಡು ಈ ಬ್ರೆಡ್ ಕ್ರಮ್ಸ್ ಮಾಡಿದ್ವಲ್ಲ ಅದಕ್ಕೆ ಇದನ್ನು ಒರಳಿಸೋಣ. ಇದನ್ನು ಎತ್ತಿ ಅದಕ್ಕೆ ಹಾಕಿ ನೀಟಾಗಿ ಒರಳಿಸ್ಬಿಟ್ಟು ಎಲ್ಲನೂ ಅರೇಂಜ್ ಮಾಡಿ ಒಂದು ಪ್ಲೇಟ್ಗೆ ಎತ್ತಿಟ್ಕೊಂಡು ರೆಡಿ ಮಾಡ್ಕೊಳ್ಳೋಣ. ಸೊ ನೋಡಿ, ಒನ್ ಬೈ ಒನ್ ಈ ರೀತಿ ಎಲ್ಲ ಒಂದು ಪ್ಲೇಟ್ಗೆ ರೆಡಿ ಮಾಡಿ ಅರೇಂಜ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಎಣ್ಣೆ ಕೂಡ ಕಾದಿದೆ. ಸೊ ಈಗ ನಾನೇನು ಮಾಡ್ತೀನಿ, ಒಂದೊಂದನ್ನು ನಾನು ನೀಟಾಗಿ ಡೀಪ್ ಫ್ರೈ ಮಾಡಲಿಕ್ಕೆ ಹಾಕ್ತೀನಿ. ಸ್ನೇಹಿತರೆ, ಇದರಲ್ಲಿ ಇನ್ನೂ ಒಂಥರ ಮಾಡ್ಬೋದು. ಬೇಕಿಂಗ್ ಸೋಡಾ ಹಾಕಿಬಿಟ್ಟು ಸ್ವಲ್ಪ ಬ್ರೆಡ್ನೂ ಕೂಡ ಹಾಲಲ್ಲಿ ನೆನೆಸಿ ರುಬ್ಬಿ ಮಾಡ್ತಾರೆ, ಅದು ಕೂಡ ಚೆನ್ನಾಗಿರುತ್ತೆ. ಬಟ್ ಅದು ಇದಕ್ಕಿಂತ ತುಂಬಾ ಚೆನ್ನಾಗಿರುತ್ತೆ. ದಿಢೀರಂತ ಮಾಡಲಿಕ್ಕೆ ಇದು ಓಕೆ. ಸೊ ಒಂದು ಸೈಡ್ ಆದ ನಂತರನೇ ಇನ್ನೊಂದು ಸೈಡ್ ರೊಟೇಟ್ ಮಾಡ್ಕೋಬೇಕಾಗತ್ತೆ. ಕಂಪ್ಲೀಟಾಗಿ ಒಂದು ಸೈಡ್ ಆಗಲಿ. ಈಗ ನೋಡಿ, ಆಗಿದೆ, ಗೋಲ್ಡನ್ ಕಲರ್ ಕಾಣಿಸ್ತಿದೆ ಅಲ್ವಾ? ಸೊ ಈ ಟೈಮ್ನಲ್ಲಿ ನಾವೇನು ಮಾಡಬೇಕು, ಒಂದು ಈ ಥರ ಸ್ಟ್ರೈನರ್ ಬರುತ್ತೆ ಅಥವಾ ಜಾಲರಿ ಅಂತ ಏನು ಹೇಳ್ತೀವಿ, ಇದರಲ್ಲಿ ಎತ್ತಿ ನೀಟಾಗಿ ಕಂಪ್ಲೀಟಾಗಿ ಆರಲಿಕ್ಕೆ ಇಟ್ಕೊಂಡ್ಬಿಡೋಣ. ಈಗ 1 ಟ್ರಿಪ್ ಆಯಿತು. ಈಗ 2ನೇ ಟ್ರಿಪ್ ಕೂಡ ನಾನು ಮಾಡ್ಕೊಳ್ತಾ ಇದ್ದೀನಿ. ಇದೇ ರೀತಿ ಎಲ್ಲ ಮಾಡಿ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ನೋಡಿ ಯಾವ ರೀತಿ ಇದೆ, ಹೆಂಗಿದೆ ಆ ಟೆಕ್ಸ್ಚರು ನೋಡಿದ್ರೆ ಬಾಯಲ್ಲಿ ನೀರು ಬರ್ತಿದೆ.
ಟ್ರಸ್ಟ್ ಮೀ ತುಂಬ ಚೆನ್ನಾಗಿರುತ್ತೆ. ನೀವು ನಿಮ್ಮ ಮನೆಗಳಲ್ಲೊಮ್ಮೆ ಟ್ರೈ ಮಾಡಿ. ಹೇಗಿತ್ತು ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯನ ನನಗೆ ಕಾಮೆಂಟ್ ಸೆಕ್ಷನ್ ಮುಖಾಂತರ ತಿಳಿಸಿ. ಇನ್ ಕೇಸ್ ನಿಮಗೆ ಹಾರ್ಡ್ ಇದೆ ಮೇಡಮ್ ಅಂತ ಅಂದರೆ ಒಳಗಡೆ 1 ಟೀ ಸ್ಪೂನಷ್ಟು ಬೇಕಿಂಗ್ ಸೋಡಾ ಹಾಕ್ಕೋಬೋದು, ತೊಂದರೆ ಇಲ್ಲ. ಅಥವಾ ಬೇಕಿಂಗ್ ಪೌಡರ್ ಕೂಡ ಹಾಕ್ಕೋಬೋದು, ಒಂದು ಅರ್ಧ ಟೀ ಸ್ಪೂನಷ್ಟು. ನೋಡ್ತಿದ್ದೀರಾ ಅಲ್ವಾ, ತಿಂತಾ ಇದ್ರೆ ಆಹಾ ಬಾಯಲ್ಲಿ ನೀರು ಬರ್ತಿದೆ. ಸೊ ಇವತ್ತು ನಾನು ಕೊಟ್ಟಂಥ ಮಾಹಿತಿ ನಿಮ್ಗೆಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಬಟನ್ ಹಿಟ್ ಮಾಡಿ, ಇನ್ನೂ ಇಷ್ಟ ಆಗಿದ್ರೆ ಶೇರ್ ಮಾಡಿ. ಗೊತ್ತಲ್ವ ನನ್ನ ಚಾನಲ್ ಹೆಸರು ಅನು ಸ್ವಯಂ ಕಲಿಕೆ, ನೋಡಿ ಕಲಿ. ಮತ್ತಷ್ಟು ಈಸಿ ಹಾಗೂ ಇಂಟ್ರೆಸ್ಟಿಂಗ್ ವಿಡಿಯೋನಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್.